ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಯೂಟ್ಯೂಬ್ ವಿಡಿಯೋ. ತುಂಬ ದಿವಸ ಆಗಿತ್ತು, ಒಂದು ಲಾಂಗ್ ಬ್ರೇಕ್ನೇ ತೊಗೊಂಡ್ಬಿಟ್ಟೆ. ವೆಕೇಷನ್ಸ್ ಇತ್ತು ಅಂತ ನಾನು ಕೂಡ ನಮ್ಮ ಮನೆಗೆ ಹೋಗಿದ್ದೆ. ಅದಕ್ಕೆ ಯಾವುದೇ ವಿಡಿಯೋ ಕೂಡ ಪೋಸ್ಟ್ ಮಾಡಿಲ್ಲ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬ ಎನ್ಕ್ವೈರೀಸ್ ಬರ್ತಾನೆ ಐತಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು. ಸೊ ನಮ್ಮ ಮೇಡಮ್ ಅವರೆಲ್ಲ ಕೂಡ ಒಂದು ವೆಕೇಷನ್ ಇತ್ತು ಅಂತ ಅವರು ಕೂಡ ಊರಿಗೆಲ್ಲ ಹೋಗಿದ್ರು. ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಇವಾಗ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ನ ತೊಗೊಂಬಂದಿದ್ದೀನಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಸೊ ಹೆಣ್ಮಕ್ಳು ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ನೀವು ಸ್ಕಿಪ್ ಮಾಡೋದು ಅಥವಾ ಮತ್ತು ಇದು ಮಾಡಿದ್ರೆ ನಿಮಗೇನು ಅರ್ಥನೇ ಆಗಲ್ಲ ಗೈಸ್. ಅಷ್ಟು ಯಾಕಂದರೆ ಮತ್ತು ನೀವು ಕಾಲ್ ಮಾಡಿ ಕೇಳಬೇಕಾಗತ್ತೆ. ಸೊ ಸ್ಕಿಪ್ ಮಾಡಲಾರ್ದೆ ವಿಡಿಯೋನ ಎಂಡ್ವರೆಗೂ ನೋಡಿ. ನಮ್ಮ ಯಶ್ ಕಂಪನಿ ಇವಾಗ 8 ವರ್ಷ ಆಯಿತು ಕಂಪನಿ ಸ್ಟಾರ್ಟ್ ಆಗಿ. 8 ವರ್ಷದಿಂದ ಎಷ್ಟು ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೂತ್ಕೊಂಡು ಒಂದು ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದೆ. ಸೊ ಅದಕ್ಕೋಸ್ಕರ 8 ವರ್ಷ ಜರ್ನಿ ಆ್ಯನಿವರ್ಸರಿ ಕೂಡ ಇದೆ ಅದರದ್ದು. ನಮ್ಮ ಯಶ್ ಕಂಪನಿಯ 8 ವರ್ಷದ ಯಶಸ್ವಿ ಪಯಣ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ವರ್ಕ್ ಪ್ರೊಸೆಸ್ ಕೂಡ ಹೇಳ್ಕೊಡ್ತೀನಿ. ಸೊ ಸಾವಿರಾರು ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಅವರ ನೇಮ್ ಮತ್ತು ಫೇಮ್ ಅದ್ರ ಜೊತೆಗೆ ಒಂದು ಸ್ಯಾಲ್ರಿ ಕೂಡ ಕೊಟ್ಟು ಅವ್ರಿಗೆ ಇಲ್ಲಿವರೆಗೂ ಮನೇಲೇ ಕೂತ್ಕೊಂಡು ಅರ್ನ್ ಮಾಡುವಂಥ ಆಪರ್ಚುನಿಟಿ ಕೊಟ್ಟಿದೆ ನಮ್ಮ ಯಶ್ ಕಂಪನಿ. ಸೊ ಇವಾಗ ಆನ್ಲೈನಲ್ಲಿ ತುಂಬ ಫೇಕು ಸ್ಕ್ಯಾಮ್ ಗೊತ್ತಿರೋ ಥರ ನಿಮಗೆ ತುಂಬ ಫೇಕ್ ಆ್ಯಂಡ್ ಸ್ಕ್ಯಾಮರ್ಸ್ ಇದ್ದೇ ಇರ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ತುಂಬ ಇದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಸೊ ಅಂಥಗಳ ನಡುವೆ ನಮ್ಮ ಕಂಪನಿನ ನೀವು ಫೇಕ್ ಅಂತ ಅಂದ್ಕೊಂಡ್ಬಿಡ್ತೀರ. ಸೊ ಬಟ್ ನಮ್ಮದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಇದೆ. GST ನಂಬರ್ ಕೂಡ ಇದೆ ನಮ್ಮ ಕಂಪ್ನಿದು. ಗೂಗಲಲ್ಲಿ ಹೋಗಿ ನೀವು ಯಶ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. MD ಸರ್ ಬರ್ತಾರೆ. ಸೊ ನಮ್ಮ ಆಫೀಸ್ ಎಲ್ಲಿದೆ ಎಲ್ಲನೂ, ಮೇನ್ ಆಫೀಸ್, ಹೆಡ್ ಆಫೀಸ್ ಎಲ್ಲಿದೆ ಗುಜರಾತಲ್ಲಿ ಎಲ್ಲ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗಲ್ಲಿ ಶೋ ಆಗುತ್ತೆ. ಸೊ ಇಷ್ಟೆಲ್ಲ ತೋರಿಸಿದ ಮೇಲೂ ಅದನ್ನು ಫೇಕ್ ಅಂದರೆ ಸೊ ಯಾರೇನು ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಬಂದಿರೋಂಥ ಒಂದು ಆಪರ್ಚುನಿಟಿನ ನೀವು ಇಲ್ಲಿ ಮಿಸ್ ಮಾಡ್ಕೋತಾ ಇದ್ದೀರ ಅಂತ ಹೇಳಬಲ್ಲೆ ನಾನು ಅಷ್ಟೇ. ಹೆಣ್ಮಕ್ಳು ಅಂದರೆ ಮೊದಲೆಲ್ಲ ಮನೇಲೇ ಇದ್ಕೊಂಡು ಅದೇ ಮನೇಲಿ ಕೆಲಸ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳ್ಕೊಂಡು ಇದ್ದಿರೋದು. ಸೊ ಅಂಥದ್ರಲ್ಲಿ ನಮ್ಮ ಯಶ್ ಕಂಪನಿ ಸ್ಟಾರ್ಟ್ ಆದಾಗಿಂದ ಹೆಣ್ಮಕ್ಳು ತಮ್ಮದೇ ಆದ ಒಂದು ಗುರ್ತನ್ನು ಗುರುತಿಸ್ಕೊಂಡಿದ್ದಾರೆ. ಸೊ ಕಂಪ್ನಿನಲ್ಲಿ ವರ್ಕ್ ಮಾಡಿ ಬರೀ ಸ್ಯಾಲ್ರಿ ಅಲ್ಲ ಗೈಸ್, ನಿಮಗೆ ಇಲ್ಲಿ ನೇಮು ಫೇಮ್ ಎಲ್ಲ ಕೂಡ ಸಿಗುತ್ತೆ. ಸೊ ಇಷ್ಟು ಒಳ್ಳೆ ಕಂಪನಿ. ಅವ್ರದ್ದು ಒಂದು ಮಕ್ಕಳ ಎಜುಕೇಷನ್ಗೆ ಆಗಿರ್ಬೋದು, ಹಸ್ಬೆಂಡ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಸೊ ತಮ್ಮ ಇಷ್ಟಪಟ್ಟಿರೋ ವಸ್ತುಗಳನ್ನ ಖರೀದಿಸೋಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ಯಶ್ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡಿ ಅವರು ಸ್ವಂತ ದುಡ್ಡಿಂದ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಇಲ್ಲಿ ಅವರು ತಮ್ಮ ಎಲ್ಲನೂ ಆಸೆಗಳನ್ನ ಪೂರೈಸ್ಕೊಂಡಿದ್ದಾರೆ. ಸೊ ಅದಕ್ಕೆಲ್ಲ ಹೆಲ್ಪ್ ಮಾಡಿರುವಂಥದ್ದೇ ನಮ್ಮ ಯಶ್ ಕಂಪನಿ. ಸೊ ಇಷ್ಟು ಒಳ್ಳೆ ಕಂಪನಿ ಬಗ್ಗೆ ಹೇಳೋಕ್ಕೆ ನನಗೆ ತುಂಬಾ ಖುಷಿ ಆಗ್ತೈತಿ. ಯಾಕಂದರೆ ಆ್ಯಂಡ್ ನನಗೂ ಇನ್ನೊಂದು ಖುಷಿ ಏನಂದರೆ ಈ ಕಂಪ್ನಿಯಲ್ಲಿ ನಾನು ಕೂಡ ವರ್ಕ್ ಮಾಡ್ತಾಯಿದ್ದೀನಲ್ಲ, ನಾನು ಕೂಡ ಪಾರ್ಟ್ ಆಗಿದ್ದೀನಲ್ಲ ಅಂತ ನನಗೂ ಕೂಡ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ ಗೈಸ್. ಸ್ಟಾರ್ಟಿಂಗ್ ಈ ಕಂಪ್ನಿಯಲ್ಲಿ ಜಾಯಿನ್ ಆಗಿದ್ದಂಥ ಹೆಣ್ಮಕ್ಳು ನನ್ನಿಂದ ಈ ವರ್ಕ್ ಸಾಧ್ಯ ಇಲ್ಲ, ನನ್ನ ಕಡೆಯಿಂದ ಈ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ಇವಾಗ ಸಾವಿರಾರು ಜನಗಳ ಮುಂದೆ ಅವರು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಗೊತ್ತಾಗ್ತೈತಿ ಈ ಕಂಪ್ನಿನಲ್ಲಿ ಎಷ್ಟು ಚೆನ್ನಾಗಿ ಅವರು ಒಂದು ಏನಾದರೂ ಮಾಡಲೇಬೇಕು ಅಂತ ಅಚೀವ್ಮೆಂಟ್ ಮಾಡಿ ಅವರು ಈ ಕಂಪ್ನಿಗೆ ಸೇರಿಕೊಂಡು ವರ್ಕ್ ಮಾಡ್ತಾಯಿದ್ದಾರೆ. ಸೊ ಮೊದಲೆಲ್ಲ ಅವ್ರು ಅಂದ್ಕೊಂಡಿದ್ರು ನಮ್ಮ ಕೈಲಿಂದ ಏನೂ ಆಗೋಲ್ಲ, ನಾವು ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋದು, ನಮ್ಮ ಕೈಲಿಂದ ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಇವಾಗ ಅವರು 4 ಜನಗಳ ಮುಂದೆ ಸೊ ಒಂದು ಪ್ರೌಡ್ ಅಂದರೆ ಹೆಮ್ಮೆ ರೀತಿಯಲ್ಲಿ ಅವರು ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದಾರೆ. ಅವಾರ್ಡ್ ಫಂಕ್ಷನಲ್ಲಿ ವಿನ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಆಪರ್ಚುನಿಟೀಸ್ ಯಾವ ಕಂಪ್ನಿನಲ್ಲೂ ಸಿಗಲ್ಲ ಅಂತ ನಾನು ಅನ್ಕೊತೀನಿ ಗೈಸ್. ನಾನು ನೋಡಿದ್ದೀನಿ, ನಾನು ತುಂಬ ಕಂಪ್ನೀಸ್ನ ನೋಡಿದ್ದೀನಿ, ಬಟ್ ಜಾಯಿನ್ ಆಗಿಲ್ಲ, ನೋಡಿದ್ದೀನಿ. ಆದರೆ ಇಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಯಾವ ಕಂಪ್ನಿನಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ತೈತಿ ಪರ್ಸ್ನಲಿ. ಸೊ ನೋಡಿರಿ, ಇವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಏನೋ ಇಲ್ಲೇ 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ನಮ್ಗೆ 4 ಜನ ಗುರ್ತಿಸೋದೇ ಇಲ್ಲ. ಅದೇ ಇವಾಗ ನಾವು ಹೊರಗಡೆ ಹೋಗಿ ಪ್ರಪಂಚ ನೋಡೋಕ್ಕಾಗಲ್ಲ, ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡಬೇಕು ಅನ್ನೋರು ಈ ಕಂಪ್ನಿನ ಮಿಸ್ ಮಾಡ್ಕೋಬೇಡ್ರಿ. ಖಂಡಿತವಾಗ್ಲೂ ನೀವು ಈ ಕಂಪ್ನಿಗೆ ಮಿಸ್ ಮಾಡದೆ ಜಾಯಿನ್ ಆಗಬೇಕು ಗೈಸ್. 4 ಜನಗಳ ಮುಂದೆ ಈಗ ನಿಂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅದ್ರ ಹಿಂದೆ ಅವ್ರ ಕಷ್ಟ ಪರಿಶ್ರಮನೂ ಅಷ್ಟೇ ಇರುತ್ತೆ ಗೈಸ್. ಈಸಿಯಾಗಿ ನಮ್ಗೆ ಯಾವುದೂ ಸಿಗಲ್ಲ. ಈಗ ಹೊರಗಡೆ ಹೋಗಿ 9 to 5 ಜಾಬ್ ಮಾಡ್ತೀನಿ ಅಂದರೂ ಕೂಡ ನೀವು ಅಲ್ಲಿ ಕಷ್ಟಪಟ್ಟು ವರ್ಕ್ ಮಾಡಿದರೆ ನಿಮಗೆ ಇನ್ಕಮ್ ಬರುತ್ತೆ. ಸೊ ಅದೇ ರೀತಿ ನೀವು ವರ್ಕ್ ಫ್ರಮ್ ಹೋಮಲ್ಲೂ ಕೂಡ ಇಲ್ಲಿ ತುಂಬಾ ನೀವು ಕಷ್ಟಪಡಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ ನೀವು ಇಲ್ಲಿ ಅರ್ನ್ ಮಾಡಬೇಕಾಗತ್ತೆ.
ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಅದನ್ನೇ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋರು. ಸೊ ಅದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿಯಾಗುತ್ತೆ. ಸೊ ನೀವು ಒಂದು ಸತಿ ಯೋಚನೆ ಮಾಡಿ ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ನಿಮಗೆ ಬಂದ ತಕ್ಷಣ ಯಾರು ಕುತ್ತಿಗೆ ಹಿಡಿದು ದಬ್ಬಂಗಿಲ್ಲ, ನೀವು ಜಾಯ್ನ್ ಆಗಲೇಬೇಕು ಅಂತೇಳಿ. ಸೊ ನೀವು ಮೊದಲೆಲ್ಲ ಯಾರು ಎಷ್ಟು ಅರ್ನ್ ಮಾಡಿದ್ದಾರೆ, ಏನು ಎತ್ತ ಎಲ್ಲನೂ ನಿಮಗೆ ತೋರಿಸ್ಕೊಡ್ತಾರೆ. ಮೀಟಿಂಗ್ನಲ್ಲಿ ಅಟೆಂಡ್ ಆಗಿದೆ, ಮೀಟಿಂಗ್ನಲ್ಲಿ ನಿಮಗೆಲ್ಲನೂ ಪ್ರತಿಯೊಂದೂ ಯಾರ್ಯಾರು ಹೆಣ್ಮಕ್ಳು ಎಷ್ಟೆಷ್ಟು ಅರ್ನ್ ಮಾಡಿದ್ದಾರೆ, ಎಷ್ಟೆಷ್ಟು ಅವಾರ್ಡ್ಸ್ ತೊಗೊಂಡಿದ್ದಾರೆ, ಎಷ್ಟು ಮೆಡಲ್ಸ್ ತೊಗೊಂಡಿದ್ದಾರೆ, ಎಲ್ಲನೂ ನಿಮಗೆ ಪ್ರತಿಯೊಂದೂ ಅವ್ರು ತೋರಿಸ್ಕೊಡ್ತಾರೆ. ಅದಾದಮೇಲೆ ನೀವು ಆರಾಮ್ಸೆಯಾಗಿ ವಿಚಾರ ಮಾಡಿಕೊಂಡು ಆರಾಮ್ಸೆಯಾಗಿ ಜಾಯ್ನ್ ಆಗಬಹುದು. ಆ್ಯಂಡ್ ಇನ್ನೊಂದು ತುಂಬ ಫಸ್ಟಿಗೆ ನಾವು ಅಮೌಂಟ್ ಕಟ್ಟಿ ಜಾಯ್ನ್ ಆಗಬೇಕಂತ ತುಂಬ ಜನ ಅದನ್ನು ಕೇಳ್ತೀರಾ. ಎಸ್ ಗೈಸ್, ಒನ್ ಟೈಮ್ ನಿಮಗೆ ID ಆ್ಯಕ್ಟಿವೇಷನ್ಗೆ ಅಂತ ಅಮೌಂಟ್ ಕಟ್ಟಲೇಬೇಕು ಗೈಸ್, ಅಮೌಂಟ್ ಕಟ್ಟಬೇಕು. ನಾನು ಪದೇ ಹೇಳ್ತೀನಿ, ID ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋಕ್ಕೆ ನೀವು ಅಮೌಂಟ್ ಕಟ್ಟಬೇಕು. ಆಮೇಲೆ ಯಾವುದೇ ರೀತಿ ಒಂದು ಸಿಂಗಲ್ ರುಪಿ ಕೂಡ ನೀವು ಕಟ್ಟೋದಿರಂಗಿಲ್ಲ, ನೀವು ಜಸ್ಟ್ ಆಮೇಲೆ ಅರ್ನ್ ಮಾಡೋದಿರುತ್ತೆ. ಸೊ ಈ ಥರ ವರ್ಕ್ ಇರುತ್ತೆ. ಮೀಟಿಂಗಲ್ಲಿ ನಿಮಗೆ ಎಲ್ಲನೂ ಪ್ರತಿಯೊಂದು ಡೀಟೇಲ್ ಆಗಿ ವರ್ಕ್ ಏನಿರುತ್ತೆ ಎತ್ತ ಎಲ್ಲನೂ ಹೇಳ್ಕೊಡ್ತಾರೆ. ಸೊ ನೀವು ಇಲ್ಲಿ ಮಿಸ್ ಮಾಡದೆ ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ಎಲ್ಲ ವರ್ಕ್ ಬಗ್ಗೆ ತಿಳ್ಕೊಳ್ಳಿ. ನೀವು ಕೂಡ ನಮ್ಮ SB's ಕಂಪ್ನಿನಲ್ಲಿ ಸೇರಿಕೊಂಡು ನಿಮ್ಮದೇ ಆಗಿರೋವಂಥ ಒಂದು ಏನಾದರೂ ಗುರ್ತಿಸ್ಕೋಬೇಕು, ನೇಮು ಫೇಮು ಗೊತ್ತಾಗಬೇಕು, ನಾನು ಕೂಡ ಏನಾದರೂ ಸಾಧಿಸಬೇಕು, ಬರೀ ದುಡ್ಡಲ್ಲ ಒಂದು ನೇಮ್ ಬರಬೇಕು ಅಂತ ಅನ್ನೋರು ಮಾತ್ರ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ಮಾಡ್ತೀವಿ ಅನ್ನೋರು ಈ ಕಂಪ್ನಿಯಲ್ಲಿ ನೀವು ಆರಾಮ್ಸಾಗಿ ಜಾಯ್ನ್ ಆಗ್ಬೋದು. ಯಾವುದೇ ಭಯ ಪಡುವಂಥ ವಿಷಯ ಇಲ್ಲ. ಸೊ ಗೌರ್ಮೆಂಟ್ ರಿಜಿಸ್ಟರ್ ಕಂಪನಿ ಆಗಿದೆ, GST ನಂಬರ್ ಇದೆ. ಸೊ ನಿಮ್ಗೆ ಯಾವುದೇ ರೀತಿ ಇಲ್ಲಿ ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ, ಇವಾಗ ನನಗೆ ಏನಾದರೂ ಲಾಸ್ ಆಗುತ್ತಾ ಅಂತ ಇದು ಯಾವುದೇ ರೀತಿ ನಿಮಗೆ ಟೆನ್ಷನ್ ಬೇಡವೇ ಬೇಡ. ತುಂಬ ಒಳ್ಳೆ ಕಂಪನಿ. ಸೊ ನೀವು ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಮೊದಲು ಯೋಚನೆ ಮಾಡಿ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿಕೊಂಡು, ಸೊ ಕಂಪ್ನಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು, ನಾನು ಕಮ್ಯುನಿಟಿ ಲಿಂಕ್ ಕೊಟ್ಟಿರ್ತೀನಿ, ಕಮ್ಯುನಿಟಿ ಲಿಂಕ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ನಿಮಗೆ ಕಾಲ್ ಮಾಡಿ ಕಂಪ್ನಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಆವಾಗ ನೀವು ಕಂಪ್ನಿನಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ನೀವು ಕಂಪ್ನಿ ಬಗ್ಗೆ ತಿಳ್ಕೊಂಡು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ವಾಪಸ್ ಅವ್ರಿಗೆ ಮೆಸೇಜ್ ಮಾಡಿ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಅದು ಕೂಡ ಮೆಸೇಜ್ ಮಾಡಿ ಅವ್ರಿಗೆ ತಿಳಿಸಿ ಗೈಸ್, ಓಕೆನಾ. ಆ್ಯಂಡ್ ID ಆ್ಯಕ್ಟಿವೇಷನ್ಗೆ ಒನ್ ಟೈಮ್ ಅಮೌಂಟ್ ಕಟ್ಟೋದು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ, ಪದೇ ಹೇಳಲ್ಲ. ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ಮೊದಲೆಲ್ಲ ಜಾಯ್ನ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಇವಾಗ ಯಾರು ಜಾಯ್ನ್ ಆಗಬೇಕು, ನಾನು ಅರ್ನ್ ಮಾಡಬೇಕು ಅಂತ ಇದ್ರೆ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗೈಸ್.